ಪ್ರತಿಯೊಬ್ಬ ವಿದ್ಯಾರ್ಥಿಯ ಒಂದು ಶೈಕ್ಷಣಿಕ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಘಟ್ಟ SSLC ಮತ್ತೆ PUC ಗಿಂತಲೂ SSLC ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಒಂದು ವಿದ್ಯಾರ್ಥಿ ಜೀವನದ ಒಂದು ಅಂತಿಮ ಘಟ್ಟಕ್ಕೆ ಅಂದ್ರೆ ಒಂದು ಸ್ಟೆಪ್ ಅನ್ನ ನೀವು ಕಂಪ್ಲೀಟ್ ಮಾಡಬೇಕಾದ್ರೆ ಅಲ್ಲಿ ಒಂದು SSLC ಅನ್ನೋದನ್ನ ನೀವು ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಆ ಒಂದು SSLC ಪರೀಕ್ಷೆ ಹತ್ರ ಬರ್ತಾ ಇದೆ. ಇದೇ ತಿಂಗಳಲ್ಲಿ SSLC ಪರೀಕ್ಷೆಗಳು ಆರಂಭ ಆಗ್ತಾ ಇದೆ. ಸೊ ಯಾರು ನರ್ವಸ್ ಆಗುವಂತ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಒಂದು ಹಾರ್ಡ್ ವರ್ಕ್ ನ ಇದುವರೆಗೂ ಯಾರು ಸ್ಟಾರ್ಟ್ ಮಾಡಿಲ್ಲ, ದಯವಿಟ್ಟು ಇಲ್ಲಿಂದ ಆಚೆ ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ ಪಾಸ್ ಆದ್ರೂ ಆಗ್ತೀರಾ. ಇದುವರೆಗೂ ಯಾರು ಏನೆಲ್ಲ ಪ್ಲಾನಿಂಗ್ಸ್ ಇಟ್ಕೊಂಡ್ ಬಂದಿದ್ದೀರಾ, ಯಾವ ತರ ನಾನು ಓದಬೇಕು, ಯಾವ ತರ ನಾನು ಸ್ಟಡಿ ಮಾಡಬೇಕು, ಮತ್ತೆ ಯಾವ ತರ ನಾನು ಪ್ರಾಕ್ಟೀಸ್ ಮಾಡ್ಕೋಬೇಕು, ಸೊ ನಾನು ಯಾವ ಸ್ಟೆಪ್ ಅಲ್ಲಿ ಇದ್ದೀನಿ, ಸೊ ಅದೆಲ್ಲ ಯಾವ ತರ ಮಾಡ್ಕೊಂಡ್ ಬಂದಿದ್ದೀರಾ. ಅವ್ರು ಇನ್ನಷ್ಟು ಒಂದು ಹಾರ್ಡ್ ವರ್ಕ್ ಹಾಕಿ ಆದಷ್ಟು ಹೆಚ್ಚಿನ ಒಂದು ಸ್ಕೋರ್ ಅನ್ನ ಗಳಿಸಲಿಕ್ಕೆ ಒಂದು ಪ್ರಯತ್ನವನ್ನ ಪಡಿ. ಟಾಪರ್ಸ್ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಸೊ ಟಾಪರ್ಸ್ಗೆ ಗೊತ್ತಿರುತ್ತೆ ಯಾವ ತರ ಫೇಸ್ ಮಾಡಬೇಕು ಅನ್ನೋದು. ಸೊ ನೀವು ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೋಬೇಕಾಗುತ್ತೆ. ಒಂದು ವಾರಕ್ಕೆ ಒಂದ್ಸಲ ಆದ್ರೂ ಒಂದು ಟೆಸ್ಟ್ ಅನ್ನ ನಿಮಗೆ ನೀವೇ ಪ್ರಿಪರೇಷನ್ ಮಾಡ್ಕೊಂಡು ಆ ಒಂದು ಟೆಸ್ಟ್ ನ ನೀವು ಬರಿಬೇಕಾಗುತ್ತೆ. ಸೊ ಇದರಿಂದ ಒಂದು ರಿಪೀಟ್ ಆಗುತ್ತೆ. ನೀವೇನು ಓದ್ತಾ ಇದ್ದೀರಾ ಅಥವಾ ಬರಿತಾ ಇರ್ತಕ್ಕಂಥದ್ದು, ಸೊ ಎಲ್ಲ ರಿಪೀಟೆಡ್ ಆಗುತ್ತೆ. ಇದರಿಂದ ನಿಮ್ಮ ಮೈಂಡಲ್ಲಿ ಅದು ಹಾಗೆ ಒಂದು ಗ್ರಹಿಕೆ ಅನ್ನೋದೇನಿರುತ್ತೆ ಅದು ಬಹಳ ಸಕ್ರಿಯವಾಗಿ ಇಟ್ಕೊಂಡಿರುತ್ತೆ. ಸೊ ನೀವು ಓದಿರ್ತಕ್ಕಂಥ ಪ್ರತಿಯೊಂದನ್ನು ಸಹ ಚೆನ್ನಾಗಿ ಗ್ರಹಿಕೆಯನ್ನ ಮಾಡ್ಕೊಂಡಿರುತ್ತೆ. ಸೊ ಒಂದು ವೇಳೆ ಫೇಲ್ ಆದ್ರೆ ಫೇಲ್ ಆಗೋದು ಬೇಡ. ಫೇಲ್ ಆದ್ರೆ ತಲೆ ಕೆಡಿಸ್ಕೋಬೇಡಿ. ಮತ್ತೆ ಒಂದು ಅವಕಾಶ ಕೊಡ್ತಾರೆ ನಿಮಗೆ, ಆ ಒಂದು ಅವಕಾಶವನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಬಟ್ ಯಾರು ಆ ಒಂದು ಸೆಕೆಂಡ್ ಸ್ಟೇಜ್ಗೆ ಹೋಗೋದು ಬೇಡ. ಫಸ್ಟ್ ಸ್ಟೇಜಲ್ಲೇ ಎಲ್ಲರೂ ಪಾಸ್ ಆಗ್ಬಿಡಿ, ತಲೆ ಕೆಡಿಸ್ಕೋಬೇಡಿ. ಸೊ ಇಲ್ಲಿಂದ ಆಚೆ ಆದ್ರೂ ಟ್ರೈ ಮಾಡಿ. 100% ನೀವು ಅಟ್ಲೀಸ್ಟ್ ಪಾಸ್ ಆದ್ರೂ ಆಗಿ ಆಗ್ತೀರಾ. 100% ನಾನು ಭರವಸೆ ಕೊಡ್ತಾ ಇದ್ದೀನಿ, 100% ಪಾಸ್ ಆಗಿ ಆಗ್ತೀರಾ. ಸೊ ಇಲ್ಲಿಂದ ಆಚೆ ಆದ್ರೂ ನೀವು ಸ್ಟ್ರಗಲ್ ಮಾಡಬೇಕಾಗುತ್ತೆ. ಇಲ್ಲಿಂದ ಬೇಡ, ಇಷ್ಟು ದಿನ ಏನೇನಾಗಿತ್ತು ಅದರ ಕತೆ ಬೇಡ. ಇಲ್ಲಿಂದ ಆದ್ರೂ ನೀವು ಸ್ಟ್ರಗಲ್ ಮಾಡಬೇಕಾಗುತ್ತೆ. ಇಲ್ಲಿಂದ ಆಚೆಗೆ ಎಷ್ಟು ಎಫರ್ಟ್ ಆಗ್ತೀರಾ ಅಷ್ಟು ನಿಮ್ಮ ಸ್ಕೋರ್ ಇಂಪ್ರೂವ್ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.